1,25,000 ರೂಪಾಯಿ ಇದೆ. ಹೊಸ ಶೋರೂಮ್ ಮಾಡಿದಕ್ಕೋಸ್ಕರ ಬರೀ 95,000 ಕೊಡ್ತೀನಿ ಸರ್. ಲೀಸಿಂಗ್ ಬಂದ್ಬಿಟ್ಟು 1,95,000 ರೂಪಾಯಿ. ಎದುರುಗಡೆ ಬಂದರೆ 1,85,000 ಕ್ಲೋಸ್ ಮಾಡ್ಕೊಡ್ತಾರೆ. 3,75,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದರೆ ಒಂದು 3,60,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತಾ ಇದ್ದೀನಿ. ಎದುರುಗಡೆ ಬಂದರೆ ಒಂದು 2,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. 385 ಎದುರುಗಡೆ ಬಂದರೆ ಒಂದು 3,70,000ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಆ ಶೋರೂಮ್ ಸರ್ ಎಲ್ಲ ಗಾಡಿ ಆಫರಲ್ಲೇ ಕೊಡ್ತಾ ಇರೋದು. 4,75,000 ಶಿಫ್ಟ್ ಬೆಲೆಯಲ್ಲಿ ನಿಮಗೆ 2018 ಮಾಡಲ್ ಜಾಸ್ತಿ ಕೊಡ್ತೀನಿ. ಲೋನ್ ಬೇಕಾದವರಿಗೆ 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಗಾಡಿಗೆ ಸರ್. ರ್ಯಾಂಕ್ 1 ಕಾರ್ಸು ಡಿಫ್ರೆಂಟ್ ಲೊಕೇಶನ್ ಇದೆ ಸರ್ ಈ ಸತಿ. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ರ್ಯಾಂಕ್ 1 ಕಾರ್ಸಲ್ಲಿ? 95,000ದಿಂದ 8 ಲಕ್ಷವರೆಗೂ ಸಿಗುತ್ತೆ ಸರ್. ಓಕೆ, 95,000ದಿಂದ 8 ಲಕ್ಷ ತನಕ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಇವಾಗ ಹೊಸದಾಗ ಓಪನ್ ಆಗಿರೋದು ಲೈಕ್ ಶಿಫ್ಟ್ ಆಗಿದ್ದೀರಾ ಬೇರೆ ಕಡೆಗೆ, ಸೊ ಲೊಕೇಶನ್ ಬೇಕು ಅಂತ ಹೇಳ್ತಾರೆ ಸರ್. ಸರ್ ಅಂಬೇಡ್ಕರ್ ಸಿಗ್ನಲಿನ ಒಂಚೂರು ಮುಂದೆ ಬಂದರೆ ಮಲತಳ್ಳಿ ಬಸ್ ಸ್ಟಾಪಲ್ಲಿ ಇಳಿತಿದ್ದಂಗೆ ಎದುರುಗಡೆನೇ ನಮ್ಮ ಆಫೀಸು. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆದಲ್ಲಿ ಪುಡಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಬರ್ಬೋದು ನೀವು. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಲೋನ್ ಅಂತ ಹೇಳ್ತಾರೆ ಸರ್, ಲೋನ್ ಎಲ್ಲ ಹೆಂಗೆ ಸರ್? ಸರ್ ಬೆಂಗಳೂರು ಒಳಗಡೆ ಇರೋರಿಗೆ 2010 ಮೇಲೆ ಲೋನ್ ಮಾಡಿಸ್ಕೊಡ್ತೀನಿ ಪ್ರೈವೇಟ್ ಫೈನಾನ್ಸಲ್ಲಾದರೂ. ಹೊರಗಡೆಯಿಂದ ಬರೋರಿಗೆ 2013 ಮೇಲೆ ಇದ್ದರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್, ಆಲ್ ಓವರ್ ಕರ್ನಾಟಕ. ಓಕೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿ ಆಫೀಸ್ ನಿಮಗೆ ಥ್ರೂಔಟ್ ಕರ್ನಾಟಕ ಕೂಡ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡು. ಸೊ ಈಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮೊದಲನೇ ಗಾಡಿನೇ ಒಂದು ಐಕಾನ್ ಇದೆ ಸರ್. ಸರ್ 2005 ಮಾಡಲ್, ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಟಾಪ್ ಆ್ಯಂಡ್ ಗಾಡಿ 1.6 ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟು. ಓಕೆ, ನೋಡ್ತಾ ಇರ್ಬೋದು ಫೋರ್ಡ್ ಐಕಾನು ಪೆಟ್ರೋಲು. ಸೊ ಐತಿ AC ಪವರ್ ಸ್ಟೇರಿಂಗು, 4 ವಿಂಡೋಸು ಎಲ್ಲ ಬರುತ್ತೆ ಗಾಡೀಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ 1,25,000 ರೂಪಾಯಿ ಇದೆ. ಹೊಸ ಶೋರೂಮ್ ಮಾಡಿದಕ್ಕೋಸ್ಕರ ಬರೀ 95,000 ಕೊಡ್ತೀನಿ ಸರ್. ಬರೀ 95,000ಕ್ಕೆ? ಬರೀ 95,000ಕ್ಕೆ ಫೋರ್ಡ್ ಐಕಾನ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ವೋಕ್ಸ್ವ್ಯಾಗನ್ ಪೋಲೋ, ಅದು ಜರ್ಮನ್ ರೆಡ್ ಇದೆ ಸರ್. ಸರ್ ಪೋಲೋ 2011 ಮಾಡಲ್, ಸೆಕೆಂಡ್ ಓನರು, ಜಸ್ಟ್ 53,000 ರನ್ ಆಗಿದೆ ಸರ್. ಓಕೆ, ಸೊ ಇಂಟೀರಿಯರ್ಗೆ ನೋಡಿದ್ಬೋದು AC ಪವರ್ ಸ್ಟೇರಿಂಗ್, 4 ವಿಂಡೋಸ್, ಏರ್ ಬ್ಯಾಗು, ABS, ಅದು ಹೈಲ್ಯಾಂಡ್ ಟಾಪ್ ಆ್ಯಂಡ್ ವೇರಿಯಂಟು. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಯಾರಾದರೂ ಒಂದು ವೋಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲ್ ಅಲ್ಲ ಸರ್ ಇದು? ಹಾಂ, ಪೆಟ್ರೋಲು 1.6 ಲಿಮಿಟೆಡ್ ಎಡಿಷನ್ ಸರ್. ಸೆಕೆಂಡ್ ಓನರು, 53,000 ರೆಕಾರ್ಡೆಡ್ ಓಡಿದೆ. 1.6 ಲೀಟರ್ ಇಂಜಿನ್ ಗಾಡಿ. 1.6 ಲೀಟರ್ ಇಂಜಿನು. ಕ್ರೇಜಿ ಗಾಡಿ ಅಂತಲೇ ಹೇಳ್ಬೋದು ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ 3,75,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದರೆ ಒಂದು 3,60,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,60,000ಕ್ಕೆ ನೀವು ಒಂದು ವೋಕ್ಸ್ವ್ಯಾಗನ್ ಪೋಲೋ 2012 ಅಲ್ಲ ಸರ್ ಇದು? 2011 ಮಾಡಲು, 1.6 ಲೀಟರ್ ಇಂಜಿನ್ ಗಾಡಿ. ಸೊ ಕ್ರೇಜಿ ಅಂತ ಹೇಳ್ಬೋದು ಪವರ್ ಎಲ್ಲ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಲೈಟ್ i20 ಇದೆ ಸರ್. ಸರ್ 2018 ಮಾಡಲ್, ಸೆಕೆಂಡ್ ಓನರ್ ಸರ್. ಓಡಿರೋದು ಜಸ್ಟ್ 31,000 ವಿತ್ ರೆಕಾರ್ಡೆಡ್. ಜಸ್ಟ್ 31,000 ಅಷ್ಟೇ? 31,000. ಓಕೆ, ಜಸ್ಟ್ 31,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ವಿತ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ನೋಡ್ತಾ ಇರ್ಬೋದು. i20 ಆಸ್ತಾ ಸರ್, ಇದು ಟಾಪ್ ಆಫ್ ದ ಲೈನು. ಓಕೆ, ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲನೂ ಇದೆ. ಯಾರಾದರೂ ಒಂದು i20 ಆಸ್ತಾ ಟಾಪ್ ಆ್ಯಂಡ್ ವೇರಿಯಂಟ್ ಹುಡುಕ್ತಾರೆ ಅವ್ರಿಗೆ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ಗಾಡಿ. ಆಸ್ಕಿಂಗ್ ಬಂದ್ಬಿಟ್ಟು 5,95,000 ಇದೆ. ಎದುರುಗಡೆ ಬಂದರೆ ಒಂದು 5,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 5.75 ಲಕ್ಷಕ್ಕೆ 2018 ಮಾಡಲು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚಿಕ್ಕ ಬಜೆಟಲ್ಲಿ ಒಂದು ಗಾಡಿ ಹುಡುಕ್ತಾರೆ ಅವ್ರಿಗೆ ಒಂದು ಆಲ್ಟೋ ಇದೆ ಸರ್. ಸರ್ ಬಡವ್ರ ಬಾದಾಮಿ ಅಂತಲೇ ಹೇಳ್ಬೋದು. 2010 ಮಾಡಲು, ಸೆಕೆಂಡ್ ಓನರು, ಜಸ್ಟ್ 57,000 ಓಡಿದೆ ವಿತ್ ಕಂಪ್ನಿ ರೆಕಾರ್ಡೆಡು. ಓಕೆ, ವಿತ್ ಕಂಪ್ನಿ ರೆಕಾರ್ಡ್ ನೋಡ್ತಾ ಇರ್ಬೋದು. ಯಾರಾದರೂ ಒಂದು ಆಲ್ಟೋ ನೋಡ್ತಾರವ್ರಿಗೆ ಒಂಥರ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ವಿತ್ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡೀಲಿ. ಸೊ ಯಾರಾದರೂ ಒಂದು ಆಲ್ಟೋ ಹುಡುಕ್ತಾರವ್ರಿಗೆ ಸೊ ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಈ ಒಂದು ಬಡವರ ಬಾದಾಮಿ ಗಾಡಿ? ಸರ್ ಫ್ರೆಶ್ ಡಾಕ್ಯುಮೆಂಟ್ ಕೊಡ್ತೀನಿ. 5 ವರ್ಷ ಫ್ರೆಶ್ FC, 1 ವರ್ಷ ಇನ್ಶೂರೆನ್ಸು. ಪ್ರೈಸಿಂಗ್ ಬಂದ್ಬಿಟ್ಟು 1,95,000 ರೂಪಾಯಿ. ಎದುರುಗಡೆ ಬಂದರೆ 1,85,000 ಕ್ಲೋಸ್ ಮಾಡ್ಕೊಡ್ತೀನಿ. 1,85,000ಕ್ಕೆ ನಿಮ್ಗೆ ಫೈನಲ್ ಆಗುತ್ತೆ. ಒಂದು ನಮ್ಮ ಮುಂದೆ ಒಂದು i10 ಇದೆ ಸರ್. ಸರ್ 2011 ಮಾಡಲ್, ಸೆಕೆಂಡ್ ಓನರ್, ಟೈಪ್ 2 ಮ್ಯಾಗ್ನಾ ಸರ್, ಪೆಟ್ರೋಲ್ ಗಾಡಿ. ಓಕೆ, ನೆಕ್ಸ್ಟ್ ಶೋರೂಮ್ ಇದ್ದಂಗಿದೆ. ನೋಡ್ತಾ ಇರ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಗಾಡಿಯಲ್ಲಿ. ಓಕೆ, ವಿತ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಇದೆ ಗಾಡಿಯಲ್ಲಿ. ಯಾರೋ ಒಂದು i10 ಹುಡುಕ್ತಾರವ್ರಿಗೆ 2011 ಸೆಕೆಂಡ್ ಓನರು. ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತಾ ಇದ್ದೀನಿ. ಎದುರುಗಡೆ ಬಂದರೆ ಒಂದು 2,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,45,000ಕ್ಕೆ ಫೈನಲ್ ಆಗುತ್ತೆ ಈ ಒಂದು i10. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಗಾಡಿ, ಕ್ರೇಜಿ ಗಾಡಿ, ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ 2015 ಮಾಡಲ್, ಸೆಕೆಂಡ್ ಓನರು, ಡೀಸೆಲ್ ಆಟೋಮೆಟಿಕ್ DSG ಸರ್. ಸರ್ ಡೀಸೆಲ್ ಗಾಡಿ, ಅದರಲ್ಲೂ ಆಟೋಮೆಟಿಕ್. ಓಕೆ, ನೋಡ್ತಾ ಇರ್ಬೋದು ಆಟೋಮೆಟಿಕ್ ಗಾಡಿ ನಿಮಗೆ ಒಂದು ಸ್ಕೋಡಾ ರ್ಯಾಪಿಡ್ ವಿತ್ AC ಪವರ್ ಸ್ಟೇರಿಂಗು, 4 ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಗಾಡೀಲಿ. ಸೊ ಒಂದು ಚಿಂದಿ ಗಾಡಿ, ಒಂದು ಸ್ಕೋಡಾ ರ್ಯಾಪಿಡ್ ಇದೆ. 2015 ಮಾಡಲ್, ಸೆಕೆಂಡ್ ಓನರು, ಡೀಸೆಲ್ ಸರ್. ಓಕೆ, ಡೀಸೆಲ್ ಆಟೋಮೆಟಿಕ್ ವಿತ್ ಅಲಾಯ್ ಸಮೇತ ಇದೆ ಗಾಡಿ. ಪ್ರೈಸ್ ಏನಾಗುತ್ತೆ?
ಸರ್ 4,35,000 ಆಸ್ಕಿಂಗ್ ಇದೆ, ಎದುರುಗಡೆ ಬಂದರೆ 4,25,000 ಕೊಡ್ತೀನಿ ಸರ್. ಸರ್ 15 ಮಾಡಲ್ ಗಾಡಿ ಸರ್. 15 ಮಾಡಲ್, ಸೆಕೆಂಡ್ ಓನರ್, ಟಾಪ್ ಎಂಡು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಈಕೋ ಇದೆ, ಒಂದು ಒಳ್ಳೆ 5 ಸೀಟರ್ ಗಾಡಿ. ಏನು ಸರ್ ಡೀಟೇಲ್ಸು? ಸರ್ ಸಿಂಗಲ್ ಓನರ್, 2016 ಮಾಡಲ್, ಪೆಟ್ರೋಲ್, 5 ಸೀಟರ್ AC ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ಸ್ ಕೂಡ ಚೆನ್ನಾಗಿದೆ. ನಿಮಗೆ ಯಾರಾದರೂ ಒಂದು ಈಕೋ ನೋಡ್ತಾರವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹೋಟೆಲ್ ಓಪನ್ ಮಾಡ್ತೀನಿ ಅಂದ್ರೆ ಅವ್ರಿಗೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಈಕೋ. ಸೊ 2016 ಮಾಡಲ್ ಗಾಡಿ. ಪ್ರೈಸ್ ಏನಾಯ್ತು ಸರ್? ಸರ್ 375 ಆಸ್ಕಿಂಗ್ ಇದೆ ಸರ್, ಎದುರುಗಡೆ ಬಂದರೆ ಒಂದು 3,60,000 ಕ್ಲೋಸ್ ಮಾಡಿಕೊಡ್ತೀನಿ. ಸರ್ ನಮ್ಮ ಮುಂದೆ ಒಂದು ಬಲೆರೋ ಇದೆ ಸರ್. ಸರ್ 2017 ಮಾಡಲು, ಸಿಂಗಲ್ ಓನರು, ZLX ಟಾಪ್ ಆ್ಯಂಡ್ ಡೀಸೆಲ್ ವೇರಿಯಂಟ್ ಸರ್. ಓಕೆ, ZLX ಟಾಪ್ ಆ್ಯಂಡ್ ವೇರಿಯಂಟು. ZLX ಟಾಪ್ ಆ್ಯಂಡ್ ವೇರಿಯಂಟು ವಿತ್ ಟಾಕಿಂಗ್ ವರ್ಷನ್ ಎಲ್ಲ ಬರುತ್ತೆ ಗಾಡೀಲಿ. ಓಕೆ, ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಸೊ ಯಾರಾದರೂ ಒಂದು ಬಲೆರೋ ಹುಡುಕ್ತಾರೆ, ಅದು ಚಾಕ್ಲೇಟ್ ಬ್ರೌನ್ ಕಲರು, ಸಖತ್ತಾಗಿ ಡಿಮ್ಯಾಂಡಿಂಗ್ ಕಲರ್ ಕೂಡ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಿದೆ ಸರ್? ಸರ್ 6,60,000 ಆಸ್ಕಿಂಗ್ ಇದೆ, 6.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಬೇಕಾದವರಿಗೆ 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಗಾಡಿಗೆ. ಇಷ್ಟು ಮುಂದೆ ಒಂದು ಹೋಂಡಾ ಜಾಜ್ ಇದೆ ಸರ್. ಸರ್ ಹೋಂಡಾ ಜಾಜು VMT ಟಾಪ್ ಎಂಡು, ಅದರಲ್ಲೂ ಆಟೋಮೆಟಿಕ್ಕು, 2018 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, 2018 ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರು. ಓಕೆ, ವಿತ್ AC ಪವರ್ ಸ್ಟೇರಿಂಗು, ಫೋರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಆಗಲಿ, ಒಳ್ಳೆ ಲೆದರ್ ಸೀಟ್ ಸಮೇತ ಇದೆ ಗಾಡೀಲಿ. ಯಾರಾದರೂ ಒಂದು ಹೋಂಡಾ ಜಾಜ್ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲು, ಆಟೋಮೆಟಿಕ್ ಸರ್. ಓಕೆ, ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? ಸರ್ ಬಜಾರಲ್ಲಿ 5.5 ಲಕ್ಷ ಇದೆ, ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ. ಜಸ್ಟ್ 4,75,000 ಶಿಫ್ಟ್ ಬೆಲೆಯಲ್ಲಿ ನಿಮಗೆ 2018 ಮಾಡಲ್ ಜಾಸ್ತಿ ಕೊಡ್ತೀನಿ. ಲೋನ್ ಅಂತ ಹೇಳಿ ಹೋಗೋರಿಗೆ 0 ಡೌನ್ ಪೇಮೆಂಟ್, ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ ಸರ್. 2011 ಸಿಂಗಲ್ ಓನರು, ಮ್ಯಾಗ್ನಾ ಟೈಪ್ 2. ಓಕೆ ಸರ್ ಫ್ರೆಶ್ ಡಾಕ್ಯುಮೆಂಟ್, 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ ಸರ್. ಓಕೆ, ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲ ಇದೆ ಗಾಡೀಲಿ. ಯಾರಾದರೂ ಒಂದು i10 2011 ಮಾಡಲ್ ಗಾಡಿ, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡೀಲಿ. ಯಾರಾದರೂ ಒಂದು i10 ಹುಡುಕೋರಿಗೆ ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? ಸರ್ ಆಸ್ಕಿಂಗ್ ಬಂದು 2,45,000 ಇದೆ, ಎದುರುಗಡೆ ಬಂದರೆ ಒಂದು 2,40,000ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೋ ಬಜೆಟ್ ಒಂದು ಒಳ್ಳೆ ಬೀಟ್ ಇದೆ ಸರ್. ಸರ್ 2014 ಮಾಡಲು, ಡೀಸೆಲ್ ವೇರಿಯಂಟು, LTZ ಟಾಪ್ ಆ್ಯಂಡ್ ಸರ್. 2014 ಮಾಡಲ್ ಗಾಡಿ. 2014 ಮಾಡಲ್ ಗಾಡಿ. ಓಕೆ, ವಿತ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ನಿಮಗೆ. ಯಾರಾದರೂ ಒಂದು ಒಳ್ಳೆ ಬೀಟ್ ಹುಡುಕ್ತಾರೆ ಅವ್ರಿಗೆ, ಅದು 2014 ಮಾಡಲ್ ಗಾಡಿ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ ಸಮೇತ ಇದೆ ಗಾಡೀಲಿ. ಸರ್ ಗಾಡಿಯಲ್ಲಿ ಅಕ್ಸೆಸರೀಸ್ ಬಂದ್ಬಿಟ್ಟು ಆಂಪು, ಡಬಲ್ ಊಫರ್ ಎಲ್ಲ ಫಿಟ್ಟಿಂಗ್ ಆಗಿದೆ ಸರ್. ಓಕೆ, ಜಸ್ಟ್ ಇವಾಗ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಓಡಿಸ್ಬೇಕು ಗಾಡಿ. ಡೀಸೆಲ್ ಹಾಕಬೇಕು, ಓಡಿಸ್ಬೇಕು ಅಷ್ಟೇ. ಎಷ್ಟಾಗುತ್ತೆ ಸರ್ ಪ್ರೈಸ್ ಇವಾಗ? ಸರ್ ಮಾರ್ಕೆಟಲ್ಲಿ 2.5 ಲಕ್ಷ ಕಡಿಮೆ ಸಿಗಲ್ಲ. ನೀವು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ, 1,95,000 ಕೊಡ್ತೀನಿ, 1.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಬಿಲ್ ಪ್ರೊಫೈಲು. ಬಟ್ 1,95,000ಕ್ಕೆ ಸಿಗ್ತದೆ ಒಂದು ಡೀಸೆಲ್ ಗಾಡಿ, 2014 ಮಾಡಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರಿಡ್ಜ್ ಸರ್. ಸರ್ ರಿಡ್ಜು 2010 ಮಾಡಲು, 11 ರಿಜಿಸ್ಟ್ರೇಷನು, ಸಿಂಗಲ್ ಓನರ್, LXI ವೇರಿಯಂಟ್ ಸರ್. ಓಕೆ, LXI ಪೆಟ್ರೋಲು ವಿತ್ AC ಪವರ್ ಸ್ಟೇರಿಂಗು, ಫ್ರಂಟ್ ಅಂಡ್ ಪವರ್ ವಿಂಡೋಸು, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸು ಎಲ್ಲನೂ ಇದೆ ಗಾಡೀಲಿ. ಯಾರಾದರೂ ಒಂದು ರಿಡ್ಜ್ ಹುಡುಕ್ತಾರವ್ರಿಗೆ 2011 ಮಾಡಲ್ ಗಾಡಿ, ಅದು ಸಿಂಗಲ್ ಓನರ್ ಗಾಡಿ. ಸೊ ಪ್ರೈಸ್ ಏನಾಯ್ತು ಸರ್ ರಿಡ್ಜು? ಸರ್ ಇದರಿಂದ ಪ್ರೈಸ್ ಬಂದ್ಬಿಟ್ಟು 2,45,000 ಆಸ್ಕಿಂಗ್ ಇದೆ, ಎದುರುಗಡೆ ಬಂದರೆ ಒಂದು 2,35,000 ಫೈನಲ್ ಟು ಫೈನಲ್ ಡೀಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಕಲರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ ಸರ್. ಸರ್ 2011 ಮಾಡಲು, ಸಿಂಗಲ್ ಓನರು, 1.6 ಪ್ಯೂರ್ ಪೆಟ್ರೋಲ್ ಸರ್. 2011 ಮಾಡಲ್ ಗಾಡಿ. 2011 ಮಾಡಲ್ ಗಾಡಿ. ಬಟ್ ನೋಡಕ್ 21 22 ಮಾಡಲ್ ತರ ಕಾಣಿಸ್ತಿದೆಯಲ್ಲ ಸರ್. ಕಸ್ಟಮರ್ ಎಲ್ಲ ಅಪ್ಗ್ರೇಡ್ ಮಾಡ್ತಿದ್ದಾರೆ ಸರ್, ಬಂಪರ್, ಹೆಡ್ಲೈಟ್ ಎಲ್ಲ. ಓಕೆ, ನೋಡ್ತಾ ಇರ್ಬೋದು, ಅದು 1.6 ಲೀಟರ್ ಗಾಡಿ. ಇದನ್ನು 1.6 ಪೆಟ್ರೋಲ್, ಸಿಂಗಲ್ ಓನರ್ ಸರ್. ಓಕೆ, ರೇರಲ್ ಮಿಡ್ ಈಫಾಗರು, ವೈಪರ್ ಎಲ್ಲಾನು ಇದೆ. ಯಾರಾದರೂ ಒಂದು 1.6 ಲೀಟರ್ ಇಂಜಿನ್ ಒಂದು ವೋಕ್ಸ್ವ್ಯಾಗನ್ ಪೋಲೋ ಹುಡುಕ್ತಾರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಟೈರ್ಸು ಬ್ರ್ಯಾಂಡ್ ನ್ಯೂ ಟೈರ್ಸ್ ಥರನೇ ಇದೆ ನಿಮಗೆ ಗಾಡೀಲಿ. ಸೊ ಈ ವೋಕ್ಸ್ವ್ಯಾಗನ್ ಪೋಲೋ ಹೈಲ್ಯಾಂಡ್ ಟಾಪ್ ಆ್ಯಂಡ್ ವೇರಿಯಂಟ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಡಾಕ್ಯುಮೆಂಟ್ ಎಲ್ಲ ಫುಲ್ ಫ್ರೆಶ್ ಸರ್. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು 3,80,000 ಆಸ್ಕಿಂಗ್ ಇದೆ, ಎದುರುಗಡೆ ಬಂದರೆ ಒಂದು 3,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3,60,000ಕ್ಕೆ 1.6 ಲೀಟರ್ ಇಂಜಿನ್ ಒಂದು ವೋಕ್ಸ್ವ್ಯಾಗನ್ ಪೋಲೋ. 1.6 ಅಲ್ಲಿ ನಿಮಗೆ ವೈಟ್ ಬೇಕು ಅಂದರೆ ವೈಟ್ ಇದೆ, ರೆಡ್ ಬೇಕು ಅಂದರೆ ರೆಡ್ ಇದೆ. ಎರಡೂ 1.6 ಲೀಟರ್ ಇಂಜಿನ್ ಗಾಡಿ, ಎರಡೂ 11 ಮಾಡಲ್ ಗಾಡಿ ಅಲ್ಲ ಸರ್? ಹೌದು. ಸೊ ಇನ್ನೊಂದು ಸಿಲ್ವರ್ ಕಲರಲ್ಲಿದೆ ಸರ್. ಸರ್ 2014 15 ರಿಜಿಸ್ಟ್ರೇಷನ್, ಪೋಲೋ 1.5 GT ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ, 1.5 GT ಸರ್ ಇದು. ಸೊ ಸರ್ ಈ ಸತಿ ಎಲ್ಲ ಪೋಲೋಲಿ ಫುಲ್ ಎಲ್ಲ ಟಾಪ್ ಎಂಡ್ ಗಾಡಿಗಳು ತಂದುಬಿಟ್ಟಿರಲ್ಲ ಸರ್? ಹ್ಞೂ ಸರ್, ಎಲ್ಲ ಡಿಮ್ಯಾಂಡೆಡ್ ವೆಹಿಕಲ್ ಅಲ್ಲ ಸರ್. ಓಕೆ, ಎನ್ಕ್ವೈರಿ ಜಾಸ್ತಿ ಪೋಲೋಗೆ. ಹೌದು ಹೌದು, ಅದು ನಿಮಗೆ ಲೈಕ್ ನಿಮಗೆ ರ್ಯಾಂಕ್ 1 ಕಾರ್ಸ್ ಬಂದ್ಬಿಟ್ರೆ ಪೋಲೋಲಿ ಯಾವ ಥರ ಬೇಕೋ ಆ ಥರ ಗಾಡಿಗಳು ಸಿಕ್ಬಿಡ್ತವೆ. ಸೊ ರೇಲ್ ನಿಮಗೆ ಡಿಫಾಗರ್, ವೈಪರ್ ಎಲ್ಲನೂ ಇದೆ. ಯಾರಾದರೂ ಒಂದು ವೋಕ್ಸ್ವ್ಯಾಗನ್ ಪೋಲೋ GT ಹುಡುಕ್ತಾ ಇರೋರಿಗೆ, ಸಿಲ್ವರ್ ಕಲರ್ ಇದೆ, ಬಾಡಿ ಕೂಡ ಮಸ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಏನಾಗುತ್ತೆ ಸರ್?
ಸರ್ ಆಸ್ಕಿಂಗ್ ಬಂದ್ಬಿಟ್ಟು 3,75,000 ಮಾಡ್ತಾ ಇದೀವಿ. ಎದುರುಗಡೆ ಬಂದರೆ ಒಂದು 3,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ 2014 ಮಾಡಲ್ 15 ರಿಜಿಸ್ಟ್ರೇಷನ್ ಗಾಡಿ ಹೌದು, 3,65,000ಕ್ಕೆ ಹೊಸ ಶೋರೂಮ್ ಸರ್. ಎಲ್ಲ ಗಾಡಿ ಆಫರಲ್ಲೇ ಕೊಡ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಗೋಲ್ಡನ್ ಕಲರ್ ಒಂದು ಹೊಂಡೈ ವರ್ಣ ಇದೆ ಸರ್. ಸರ್ ವರ್ನಾ ಫ್ಲೂಡಿಕ್ 1.6 CRDI ಡೀಸೆಲ್ ವೇರಿಯಂಟ್ ಸರ್. ಓಕೆ, ವಿತ್ ಕಂಪ್ನಿ ರಿಕಾರ್ಡೆಡ್ ಜೊತೆಗಿದೆ, 3rd ಓನರ್ಶಿಪ್ ಆಗಿದೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು 3,25,000 ಸರ್. ಓಕೆ, 3,00,000ಕ್ಕೆ 2011 ಮಾಡಲ್ ಗಾಡಿ ಅಲ್ಲ ಸರ್ ಇದು? ಹೌದು. ಸೊ ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, DL ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ ಸಮೇತ ಇದೆ ಗಾಡೀಲಿ. ಸೊ ಯಾರಾದರೂ ಒಂದು ಹುಂಡೈ ವರ್ನ, ಅದು ಡೀಸೆಲ್ಲು CRDI ಇಂಜಿನ್, 1.6 ಲೀಟರ್ ಇಂಜಿನ್ ಗಾಡಿ. ಸೊ 3,25,000ಕ್ಕೆ ಫೈನಲ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ಸ್ವಿಫ್ಟ್, ಅದು ಡೀಸೆಲಲ್ಲಿದೆ ಸರ್. ಸರ್ ಶಿಫ್ಟ್ ಡಿಸೈರ್ VDI 2012 ಮಾಡಲು. ಡಿಸೈರ್ ಸರ್. ಓಕೆ, 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಓಕೆ ನೋಡಿ, ಯಾರಾದರೂ ಸ್ವಿಫ್ಟ್ ಡಿಸೈರ್, ಅದು ಸಿಂಗಲ್ ಓನರ್ ಗಾಡಿ ಹುಡುಕ್ತಾರವ್ರಿಗೆ ಇದೆ ನಿಮಗೆ ಇಲ್ಲಿ. ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಬರುತ್ತೆ ಗಾಡೀಲಿ. ಸೊ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ, ನಿಮಗೆ ಇಂಟೀರಿಯರ್ ಕೂಡ ಮಸ್ತಾಗಿ ಮೇಂಟೈನ್ ಮಾಡಿದ್ರೆ. ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ ಗಾಡೀಲಿ. ಯಾರಾದರೂ ಒಂದು ಸ್ವಿಫ್ಟ್ ಡಿಸೈರ್ ಹುಡುಕೋರಿಗೆ 2012 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಪ್ರೈಸ್ ಏನಿದೆ ಸರ್? ಸರ್ ಆಸ್ಕಿಂಗ್ ಬಂದ್ಬಿಟ್ಟು 385, ಎದುರುಗಡೆ ಬಂದರೆ ಒಂದು 3,70,000ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3,75,000ಕ್ಕೆ ನಿಮಗೆ ಒಂದು ಸ್ವಿಫ್ಟ್ ಡಿಸೈರು 2012 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಎಲೈಟ್ i20 ಇದೆ ಸರ್. ಸರ್ ಎಲೈಟ್ i20 ಆಸ್ತಾ ಆಪ್ಷನಲ್ ಸರ್. ಇದು ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 2015 ಮಾಡಲ್, 2nd ಓನರ್, ಪೆಟ್ರೋಲ್ ವೇರಿಯಂಟು, 82,000 ರಿಕಾರ್ಡೆಡ್ ಓಡಿದೆ ಸರ್. ಓಕೆ, ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, DL ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ ಸಮೇತ ಇದೆ ಗಾಡೀಲಿ. ಸೊ ಯಾರಾದರೂ ಒಂದು ಎಲೈಟ್ i20 2015 ಮಾಡಲ್ ಗಾಡಿ, ಅದು ಎಲೈಟ್ ಆಪ್ಷನಲ್ ವೆಹಿಕಲ್, ಹೊಸ ಆಪ್ಷನಲ್, ಪ್ರೈಸ್ ಏನಾಗುತ್ತೆ ಸರ್? ಸರ್ 5 ಲಕ್ಷ ಆಸ್ಕಿಂಗ್ ಇದೆ. ಎದುರುಗಡೆ ಬಂದರೆ ಒಂದು 4,75,000 ಕ್ಲೋಸ್ ಮಾಡ್ಕೊಡ್ತೀನಿ. 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸೊ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು Volkswagen Polo ಇದೆ ಸರ್. ಸರ್ 2016 ಮಾಡಲು, 2nd ಓನರು, ಇದು ಕೂಡ GT ಡೀಸೆಲ್ ವೇರಿಯಂಟು 1.5 ಸರ್. ಓಕೆ, ಇದು ಕೂಡ GTನೇ ಓಕೆ, ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, DL ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, GT ಡೀಸೆಲ್ ಗಾಡಿ, 1.5 ಲೀಟರ್ TDI ಇಂಜಿನ್ ಗಾಡಿ, ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಅಲಾಯ್ಸ್ ಕೂಡ ಕ್ರೇಜಿ ಆಗಿದೆ ಗಾಡಿಗೆ. ಸೊ ಪ್ರೈಸ್ ಏನಿದೆ ಸರ್ ಇದು? ಸರ್ 5.25 ಲಕ್ಷ ಆಸ್ಕಿಂಗ್ ಇದೆ. ಎದುರುಗಡೆ ಬಂದರೆ ಒಂದು 5 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 5 ಲಕ್ಷಕ್ಕೆ ನಿಮಗೆ ಒಂದು Volkswagen Polo GT ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ನೆಕ್ಸಾನ್ ಇದೆ ಸರ್. ಸೇಲ್ ಆಗಿದೆ ಸರ್ ಅದು. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್, ಇನ್ನೊಂದು ಯಾರಾದರೂ ನಮ್ಗೆ ವ್ಯೂವರ್ಸ್ಗೆ ಅಡ್ಜಸ್ಟ್ ಮಾಡಿಕೊಡಿ. ಸೊ ಹಾಗೆ ಹುಂಡೈ ವರ್ನ ಇದೆ ಸರ್. ಸರ್ 2012 ಮಾಡಲು, 2nd ಓನರು, SX ಆಪ್ಷನಲ್ಲು, ಟಾಪ್ ಆ್ಯಂಡ್ ಗಾಡಿ ಸರ್ ಇದು. ಓಕೆ, ಡೀಸೆಲ್ ವೇರಿಯಂಟು, 20ಕ್ಕಿಂತ ಜಾಸ್ತಿ ಮೈಲೇಜ್ ಬರುತ್ತೆ. ಓಕೆ, ಸೊ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, DL ಏರ್ ಬ್ಯಾಗು, ABS ಎಲ್ಲ ಇದೆ ಗಾಡೀಲಿ. ಯಾರಾದರೂ ಒಂದು ಹುಂಡೈ ವರ್ನ, ಅದು ಡೀಸೆಲ್ಲೇ ಹುಡುಕ್ತಾ ಇದ್ರೆ ಅವ್ರಿಗೆ ಪ್ರೈಸ್ ಏನಾಯ್ತು ಸರ್? ಸರ್ ಆಸ್ಕಿಂಗ್ ಬಂದ್ಬಿಟ್ಟು 3,75,000 ಇದೆ. ಎದುರುಗಡೆ ಬಂದರೆ ಒಂದು 3,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3,60,000ಕ್ಕೆ ನಿಮ್ಗೆ ಹುಂಡೈ ವರ್ನ ಡೀಸೆಲು, 1.6 ಲೀಟರ್ ಇಂಜಿನ್ ಗಾಡಿ. ಸೊ ಹಾಗೆ ಇನ್ನೊಂದು i20 ಆಸ್ತಾ ಇದೆ ಸರ್. ಸರ್ 2016 ಮಾಡಲು, ಡೀಸೆಲ್ ವೇರಿಯಂಟ್ ಸರ್ ಇದು. i20 ಆಸ್ತಾ ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟು, 2nd ಓನರ್ಶಿಪ್ ಆಗಿದೆ, 84,000 ಶೋರೂಮ್ ರಿಕಾರ್ಡೆಡ್ ಓಡಿದೆ. ಡಾಕ್ಟರ್ ಡ್ರೈವನ್ ಗಾಡಿ ಸರ್ ಇದು. DL ಏರ್ ಬ್ಯಾಗು, ABS, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ನಿಮಗೆ. ಯಾರಾದರೂ ಒಂದು ಎಲೈಟ್ i20 ಡೀಸೆಲ್ ಹುಡುಕ್ತಾವ್ರಿಗೆ ಪ್ರೈಸ್ ಏನಾಯ್ತು ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 5,95,000 ರೂಪಾಯಿಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 5,90,000ಕ್ಕೆ ನಿಮಗೆ ಒಂದು ಹುಂಡೈ i20, ಅದು ಆಸ್ತಾ ಡೀಸೆಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ZX ಇದೆ ಸರ್. ಸರ್ 2017 ಮಾಡಲು, 2nd ಓನರು, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಪ್ರೈಸ್ ಬಂದ್ಬಿಟ್ಟು 1,75,000 ಆಸ್ಕಿಂಗ್ ಇದೆ. ಎದುರುಗಡೆ ಬಂದರೆ 1,60,000 ಕೊಡ್ತೀನಿ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡಾ ರಿಡ್ಜ್ ಇದೆ ಸರ್. ಸರ್ ರಿಡ್ಜ್ 2012 ಮಾಡಲು, 2nd ಓನರು, ZXi ಫುಲ್ಲಿ ಟಾಪ್ ಆ್ಯಂಡ್ ಸರ್. ಸೇಮ್ ನಂಬರಲ್ಲಿ ಅಂತ ಹೇಳಿದ್ರೆ 2 ಲಕ್ಷಕ್ಕೆ ಕೊಡ್ತೀನಿ. ನಿಮಗೆ ಕೆ ನಂಬರ್ ಮಾಡಿಸ್ಕೊಡಿ ಅಂತ ಹೇಳಿದ್ರೆ 2,60,000 ರೂಪಾಯಿಗೆ. ಬಜಾರಲ್ಲಿ 3.25 ಲಕ್ಷ ಕಡಿಮೆ ಸಿಗಲ್ಲ ನಿಮಗೆ. ಟಾಪ್ ಆ್ಯಂಡು, 2nd ಓನರು, ಪೆಟ್ರೋಲ್ ವೇರಿಯಂಟು. ಓಕೆ ಸರ್.